ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ನಾನು ಕೂಡ ರಾಮ ಭಕ್ತನೇ, ನಾವು ಕೂಡ ರಾಮನನ್ನ ಆರಾಧಿಸ್ತೇವೆ. ಬಿಜೆಪಿಯವರ ರೀತಿ ಧರ್ಮಗಳ ಮಧ್ಯೆ ಕಿತ್ತಾಟ ತರಲ್ಲ. ಎಲ್ಲಾ ಧರ್ಮಗಳನ್ನು ಕಾಂಗ್ರೆಸ್ ಸಮಾನವಾಗಿ ಕಾಣುತ್ತೆ. ನಾನು ಶ್ರೀರಾಮನ ಭಕ್ತನೇ, ನಾವು ಕೂಡ ರಾಮನನ್ನ ಆರಾಧಿಸ್ತೇವೆ. ಬಿಜೆಪಿಯವರ ರೀತಿ ಧರ್ಮಗಳ ಮಧ್ಯೆ ಕಿತ್ತಾಟ ತರೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಎಲ್ಲಾ ಧರ್ಮಗಳನ್ನ ಕಾಂಗ್ರೆಸ್ ಸಮಾನವಾಗಿ ಕಾಣುತ್ತೆ, ಆದ್ರೆ ಬಿಜೆಪಿ ಮಾತ್ರ ಒಂದು ಧರ್ಮದ ಓಲೈಕೆ ಮಾಡೋದಕ್ಕೆ ಹೋಗ್ತಾ ಇದೆ. ಪ್ರತಾಪ್ ಸಿಂಹ ಒಬ್ಬ ಅಯೋಗ್ಯ, ಅವನಂತ ಮುಟ್ಟಾಳ ಇನ್ನೊಬ್ರಿಲ್ಲ. ಲೋಕಸಭೆ ಪ್ರವೇಶಕ್ಕೆ ಪಾಸ್ ಕೊಟ್ಟಂತಹ ಪ್ರತಾಪ್ ಸಿಂಹ ದೇಶದ್ರೋಹಿ ಅಲ್ವಾ? ಸಿಎಂ ವಿರುದ್ಧ ಮಾತನಾಡಿದ ಪ್ರತಾಪ್ ಸಿಂಹಗೆ ಪ್ರದೀಪ್ ಈಶ್ವರ್ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೆ ಸುಧಾಕರ್ ಲೋಕಸಭೆಗೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಿದ್ರೆ ನಾನೇ ಎದುರಾಳಿ ಆಗ್ತೇನೆ, ಆತನನ್ನ ನಾನೇ ಮತ್ತೊಮ್ಮೆ ಸೋಲಿಸ್ತೀನಿ ಅಂತ ಪ್ರದೀಪ್ ಈಶ್ವರ್ ಸವಾಲೆಸ್ತಿದ್ದಾರೆ. ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನ ಆರಾಧಿಸ್ತೀವಿ, ಅಲ್ಲ ಯೇಸುವನ್ನ ಗೌರವಿಸ್ತೀವಿ. ಆದ್ರೆ ಈ ಬಿಜೆಪಿಯವರ ತರ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿರಕ್ಕೆ ನಾವು ಇದು ಮಾಡೋದು. ಮತ್ತೆ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಚುನಾವಣೆ ಅಜೆಂಡಾ ಬೇರೆ ಇದು ಬೇರೆ. ಇವತ್ತು ನಮ್ಮ ಯಾತ್ರೆ ಇದೆ, 6000 ಕಿಲೋಮೀಟರ್ ನಮ್ಮ ರಾಜ್ಯ. ಆ ಬ್ಯುಸಿಯಲ್ಲಿದ್ದಾರೆ. ನಮಗಂತೂ ನಾವು ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ ನಾವು. ಅವ್ರು ಹೆಂಗ್ ಸರ್ ಬ್ರ್ಯಾಂಡ್ ಮಾಡ್ಕೊಳ್ತಾರೆ? ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೇವ ಸರ್, ಏನು ಬಿಜೆಪಿ ಆರಾಧ್ಯ ದೈವನ? ನಾನು ಶ್ರೀರಾಮಚಂದ್ರ ಭಕ್ತ, ನಾನು ಜೈ ಶ್ರೀರಾಮ್ ಅಂತೀನಿ. ನಾನು ರಾಮನ ಭಕ್ತ. ಕಾಂಗ್ರೆಸ್ ಅಲ್ಲೂ ಶ್ರೀರಾಮನ ಭಕ್ತರಿದ್ದೀವಿ, JDS ಅಲ್ಲೂ ಇದ್ದಾರೆ, ಎಲ್ಲಾ ಪಾರ್ಟಿಯಲ್ಲಿ ಇದ್ದಾರೆ. ಏನ್ ಇವ್ರು ಮನೆ ಆಸ್ತಿ ತರ ಆಡ್ತಾರೆ? ಇವ್ರು ಏನ್ ಮಾಡ್ತಿದ್ದಾರೆ? ವೋಟ್ ಪೋಲರೈಸ್ ಮಾಡಕ್ ಹೋಗ್ತಿದ್ದಾರೆ. ಮನೆಗೆ ಹೋಗಿ ಪಾಂಪ್ಲೇಟ್ ಕೊಡ್ತಿದ್ದಾರೆ. ರೀ, ನೀವೇನ್ ಪಾಂಪ್ಲೇಟ್ ಕೊಟ್ಟಿದ ತಕ್ಷಣನೇನ್ರಿ ರಾಮನ ಬಗ್ಗೆ ನಮಗೆ ಭಕ್ತಿ ಬರೋದು? ನಮಗೆ ಮೊದಲಿಂದ ಹುಟ್ಟದಾಗಿಂದ ನಮಗೆ ರಾಮನ ಭಕ್ತಿ ಇದೆ, ಹನುಮಂತನ ನಾವು ಪ್ರೀತಿಸ್ತೀವಿ. ಬಿಜೆಪಿ ಅವರೆಲ್ಲ ಅದೇನೋ ಡೇ ಡ್ರೀಮ್ಸ್ ಕನಸುಗಳು ಕಾಣ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ 5ರಿಂದ 6 ಸೀಟ್ ಬಂದ್ರೆ ಹೆಚ್ಚು ಬಿಜೆಪಿ ಅವರಿಗೆ. ನಾವು 20 ಸೀಟ್ ಗೆಲ್ತೀವಿ. ಮತ್ತೆ ಇನ್ನು ಕೆಲವರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಮೈಸೂರಿನ MP ಇದ್ದಾರೆ ಪ್ರತಾಪ್ ಸಿಂಹ. ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು, ನಿಮ್ಮ ಬಾಯಿತ್ಯವನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ಬೇಕು, ದೇಶದ್ರೋಹಿ ಅಲ್ವಾ? ಆನ್ಸರ್ ಮಾಡಿ. ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ಅವರಿಗೆ? ಅದಕ್ಕೆ ಆನ್ಸರ್ ಮಾಡಿ. ನಾವ್ಯಾರಾದ್ರೂ ಕಾಂಗ್ರೆಸ್ MLA MP ಏನಾದ್ರು ಪಾಸ್ ಕೊಟ್ಟಿದ್ರೆ ಇವತ್ತೇನ್ ಪಟ್ಟ ಕಟ್ತೀವಿ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀವಿ. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳರಿಗೆ ಏನಾದ್ರು ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರ ಇದ್ದಾಗ, ನಮ್ಮ ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ ಸೇರಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು 75% ರೂರಲ್ಗೆ, 50% ಕೊಟ್ಟು ಅಕ್ಕಿ ಕೊಡೋ ಯೋಜನೆನ, ಅಂದ್ರೆ 2/3 ಪಾಪ್ಯುಲೇಷನ್ ಇವತ್ತು ಕವರ್ ಆಗ್ತಿದೆ. ಅಕ್ಕಿ ಕೊಡ್ತಿರೋದು ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ ಈ 25 ಜನ ಏನು MP ಇವ್ರಿಗೆ ಮಾನ ಮರ್ಯಾದೆ. ಇವತ್ತು ನಾವು 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ರೆ ಅದ್ರಲ್ಲಿ ನಮಗೆ ಸರಿಸುಮಾರು 50,000 ಕೋಟಿ ಕೊಡಕ್ಕೂ ಇವ್ರು ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು ಬಿಜೆಪಿ ಸಂಸದರು ಯಾವತ್ತಾದ್ರೂ ಬಾಯಿ ಬಿಚ್ಚಿದಾರೆ? ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರು ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದ್ರೆ ಬಾಯಿ ಹೊಡ್ಕೊಂತಾ ಇದಾರೆ. ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರ್ಬೇಕು. ಮಾತಾಡೋದು ನಿನಗೆ ಅಲ್ಲ. ನೀವು 1 ಕಲ್ಲು ಹಾಕಿದ್ರೆ ನಮಗೂ 4 ಕಲ್ಲು ಹಾಕೋದು ಬರುತ್ತೆ. ರಿಕ್ವೆಸ್ಟ್ ವಾರ್ನು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಹಿಡಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರಾ ಬಿಡಿ. ಯತೀಂದ್ರ ಅವ್ರೇನಾದ್ರು ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ. ಯಾಕಂದ್ರೆ ನನಗೂ ಬಹಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬಾ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ. ಪಾರ್ಟಿ ಏನಾದ್ರು ಕೊಟ್ರೆ ನಾನು ನಿಲ್ತೀನಿ. ನಿಂತ ಮೇಲೆ ನಾನು ಗೆಲ್ತೀನಿ. ಪಾರ್ಟಿಗೆ ಬಿಟ್ಟಿದ್ದಲ್ಲ, ಅದಕ್ಕೆ ನೀವೆಲ್ಲ ಕೇಳಿದ್ದಕ್ಕೆ ನನಗೆ ಕೊಡ್ಲಿ ಬಿಡಿ, ನಾನೇ ನಿಲ್ತೀನಿ. ಅದ್ರಲ್ಲಿ ತಪ್ಪೇನಿದೆ?